ನಾವು ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ ಭೇದವಾದವ ಕಾಣದ ಜನರು ಹೋದನು ಅರಿಯದೆ ಗಾದೆ ಕಟ್ಟಿದರು ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ಕರಾವಳಿ ಕರ್ನಾಟಕದ ಪ್ರಸಿದ್ಧ ರಂಗಕಲೆ ಯಕ್ಷಗಾನ. ಯಕ್ಷಗಾನ ಎಂದೊಡನೆ ನಮಗೆ ತಟ್ಟನೆ ನೆನಪಾಗುವುದು ಬಗೆ ಬಗೆಯ ಬಣ್ಣ ಬಣ್ಣದ ಕುಸುರಿಯ ಆಕರ್ಷಕ ವೇಷಗಳು, ಮುಖವರ್ಣಿಕೆ ಮತ್ತು ಅಚ್ಚುಕಟ್ಟಾದ ವೇದಿಕೆ. ಇವಿಷ್ಟೇ ಅಲ್ಲದೆ ಎದೆಯನ್ನು ತಟ್ಟುವ ಚಂಡೆಯ ಸದ್ದು, ಆಟವನ್ನು ನೋಡಲು ಬಯಲಲ್ಲಿ ನೆರೆದ ಜನಸಮೂಹ. ಮಲೆನಾಡಿನ ಕೆಲವು ಭಾಗಗಳಲ್ಲಿ ಮತ್ತು ಕರಾವಳಿಯಲ್ಲೆಲ್ಲ ಯಕ್ಷಗಾನದ್ದೇ ಮಾತು, ಯಕ್ಷಗಾನದ್ದೇ ಕತೆ. ಇವೆಲ್ಲ ಬೇಸಿಗೆ ಚಿತ್ರಣ. ಆದರೆ ಮಳೆಗಾಲದಲ್ಲಿ ಹಿಂದೆ ಮಳೆಗಾಲದಲ್ಲಿ ಈ ಪ್ರದೇಶದಲ್ಲಿ ಯಕ್ಷಗಾನ ನಡೆಯೋದು ತುಂಬ ಕಷ್ಟವಾಗಿತ್ತು. ಅದಕ್ಕಾಗಿ ವೇಷಭೂಷಣಗಳಿಲ್ಲದೆ ಮನೆಯ ಜಗಲಿಯ ಮೇಲೆ ಇಲ್ಲವೇ ದೇವಸ್ಥಾನದ ಆವರಣದಲ್ಲಿ ನಡೆಸುವ ಯಕ್ಷಗಾನದ ಮಳೆಗಾಲದ ರೂಪವೇ ತಾಳಮದ್ದಲೆ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಮಳೆ ಹನಿಯ ಅಬ್ಬರದೊಂದಿಗೆ ತಾಳಮದ್ದಲೆ ಶಬ್ದವು ಜೊತೆಗೂಡುತ್ತದೆ. ಅಷ್ಟೇನು ಕೆಲಸ ಕಾರ್ಯಗಳಿಲ್ಲದಾಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ತಾಳಮದ್ದಲೆ ಇಟ್ಟುಕೊಳ್ಳುವುದುಂಟು. ಸರಳವಾದ ಆವರಣದಲ್ಲಿ ಜರುಗುವ ಈ ತಾಳಮದ್ದಲೆ ಕೂಟದಲ್ಲಿ ಭಾಗವತರ ಎಡಬಲಗಳಲ್ಲಿ ಅರ್ಥಧಾರಿಗಳು ಎದುರು ಬದುರಾಗಿ ಕುಳಿತುಕೊಳ್ಳುತ್ತಾರೆ. ಇಲ್ಲಿ ಧ್ವನಿವರ್ಧಕ ಅಥವಾ ವಿಶೇಷ ಬೆಳಕಿನ ವ್ಯವಸ್ಥೆ ಅಗತ್ಯವಿಲ್ಲ. ಅರ್ಥಧಾರಿಗಳು ಎಲ್ಲರಿಗೂ ಕಾಣುವಂತೆ ಕುಳಿತರೆ ಆಯಿತು. ಗಜಮುಖದವಗೆ ಗಣಪನೆ ಎಂಬ ಗಣಪತಿ ಸ್ತುತಿಯೊಂದಿಗೆ ಆರಂಭವಾಗಿ ಚಂಡೆಯವರು ಪೀಠಿಕೆ ಹೊಡೆದು ನಂತರ ಕಥಾನಕವು ಮುಂದುವರಿಯುತ್ತದೆ.
ಈಗ ನಡೆಯುತ್ತಿರುವ ತಾಳಮದ್ದಲೆಯ ಪ್ರಸಂಗ ಪಂಚವಟಿ ಅಥವಾ ಶೂರ್ಪನಖ ಮಾನಭಂಗ. 3 ಅಥವಾ 4 ಗಂಟೆಗಳಿಂದ 15 ಗಂಟೆಗಳಿಗೂ ಹೆಚ್ಚು ಕಾಲ ನಡೆಯುವ ತಾಳಮದ್ದಲೆಯನ್ನು ನಮ್ಮ ವೀಕ್ಷಕರ ಪ್ರಾಥಮಿಕ ಪರಿಚಯಕ್ಕಾಗಿ ಪ್ರಸಂಗದ ಕೆಲವು ತುಣುಕುಗಳನ್ನು ಮಾತ್ರ ತೋರಿಸಲಾಗುತ್ತಿದೆ. ತಾಳಮದ್ದಲೆ ಪ್ರೇಕ್ಷಕರಿಗೆ ಖುಷಿ ನೀಡಬೇಕಿದ್ದರೆ ಹೆಚ್ಚು ಚರ್ಚೆ, ವಾದ ಪ್ರತಿವಾದ, ತರ್ಕ, ಮಂಡನೆ ಖಂಡನೆ ಇರುವ ಆಕರ್ಷಕ ಅರ್ಥಗಾರಿಕೆ ಇರಬೇಕು. ತಾಳಮದ್ದಲೆಯ ಒಂದು ವಿಶೇಷವೆಂದರೆ ಕಲಾವಿದರು ಯಾವುದೇ ಪಾತ್ರದ ಮಾತುಗಳನ್ನು ಕಂಠಪಾಠ ಮಾಡದೆ ಪ್ರಸಂಗಕ್ಕೆ ಕುಳಿತಾಗಲೇ ಸ್ವಯಂ ಸ್ಫೂರ್ತಿಯಿಂದ ಮಾತಾಡುವುದು. ಕಲಾವಿದನು ಪ್ರತಿಭಾವಂತನಾಗಿದ್ದಷ್ಟು ಅವನ ಪಾತ್ರಕ್ಕೆ ಮೆರುಗು ಬರುತ್ತದೆ. ಇಲ್ಲಿ ಆಂಗಿಕ ಅಭಿನಯಕ್ಕೆ ಹೆಚ್ಚಿನ ಅವಕಾಶವಿಲ್ಲವಾದರೂ ಕುಳಿತಲ್ಲಿಯೇ ಕೈ, ಕಣ್ಣು, ಮುಖಗಳಿಂದ ಭಾವ ಪ್ರದರ್ಶನ ಮಾಡುವ ಈ ಕಲಾವಿದರಿಗೆ ರಸವತ್ತಾದ ಸಂಭಾಷಣೆಯೇ ಇದರ ಜೀವಾಳ. ಇದೆಲ್ಲ ಹಿಂದಿನ ಕಥೆಯಾಯಿತು. ಬದಲಾಗುತ್ತಿರುವ ದಕ್ಷಿಣ ಕನ್ನಡದ ಜನಜೀವನದ ಪರಿಸರದಲ್ಲಿ ಇಂದು ತಾಳಮದ್ದಲೆಯ ಸ್ವರೂಪವೇ ಬದಲಾಗಿದೆ. ಮನೆಯಂಗಳದಿಂದ ಹೊರಗೆ ಬಂದು ಸುಸಜ್ಜಿತವಾದ ವೇದಿಕೆಗಳು, ಸಭಾಂಗಣಗಳು ಅಥವಾ ಪ್ರಮುಖ ವ್ಯಾಪಾರಿ ಕೇಂದ್ರಗಳಲ್ಲಿ ತಾಳಮದ್ದಲೆ ನಡೆಯುತ್ತಿದೆ. ಯಕ್ಷಗಾನದ ಶ್ರೇಷ್ಠ ಕಲಾವಿದರ ಕೂಡುವಿಕೆಯಿಂದ ಜಿಲ್ಲೆಯ ಪ್ರಮುಖ ಕೇಂದ್ರಗಳಲ್ಲಿ ಟಿಕೆಟನ್ನು ಇಟ್ಟು ತಾಳಮದ್ದಲೆಯನ್ನು ನಡೆಸುವುದು ಪರಿಪಾಠವಾಗುತ್ತಿದೆ. ಇದರಿಂದಾಗಿ ಗ್ರಾಮೀಣ ಪರಿಸರದಲ್ಲಿ ತಾಳಮದ್ದಲೆಯ ಸವಿ ಇಂದು ಎಲ್ಲೂ ಕಂಡುಬರುತ್ತಿಲ್ಲ. ಜಾನಪದ ಸಂಗ್ರಹಕಾರರಾಗಿ, ಸಂಪಾದಕರಾಗಿ, ಸಂಶೋಧಕರಾಗಿ ತಮ್ಮದೇ ರೀತಿಯಲ್ಲಿ ಸಾಧನೆಗೈದವರು ಡಾಕ್ಟರ್ HJ ಲಕ್ಕಪ್ಪಗೌಡರು. ಅಬ್ಬರವಲ್ಲದ ಹದವಾದ ಮನಸ್ಸಿನ ವಿಶಿಷ್ಟ ವ್ಯಕ್ತಿತ್ವದ ಸಹೃದಯರು. ಮಹತ್ವದ ಕೃತಿಗಳನ್ನು ನೀಡಿರುವ ಇವರು ಭಾಷಾಂತರಕಾರರೂ ಹೌದು. ಈಗ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿಯ ಅಧ್ಯಕ್ಷರಾಗಿದ್ದಾರೆ. ಇವರ ಶ್ರೀ ರಾಮಾಯಣ ದರ್ಶನಂ ಒಂದು ವಿಮರ್ಶಾತ್ಮಕ ಅಧ್ಯಯನ ಕೃತಿಗೆ ವಿಶ್ವಮಾನವ ಪ್ರಶಸ್ತಿ ಸಂದಿದೆ. ಜಾನಪದ ಪ್ರೇಮಿಯಾಗಿ ಆ ಕ್ಷೇತ್ರದಲ್ಲೇ ತಮ್ಮನ್ನು ಸಾಕಷ್ಟು ತೊಡಗಿಸಿಕೊಂಡಿರುವ ಇವರು ಪ್ರಸ್ತುತ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. BR ಪ್ರಾಜೆಕ್ಟ್ನ ಅವರ ಮನೆಯಲ್ಲಿ ಭೇಟಿ ಮಾಡಿದಾಗ ಡಾಕ್ಟರ್ ಸುಶೀಲಾ ನಿಲ್ಲಿಸರ ಅವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸುತ್ತಾ ಅಕಾಡೆಮಿಯ ಅಧ್ಯಕ್ಷರಾಗಿ ತಮ್ಮ ಉದ್ದೇಶಿತ ಯೋಜನೆಗಳ ಬಗ್ಗೆ ತಿಳಿಸಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ಮಾಡಿರುವ ತಮಗೆ ಜಾನಪದದಲ್ಲಿ ಒಲವು ಮೂಡಿದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ವಿವರಿಸ್ತೀರಾ ಸರ್? ವಾಸ್ತವವಾಗಿ ನಾನು ಹುಟ್ಟಿದವರು ಮತ್ತು ನನ್ನ ತಾಯಿಯವರು ಎರಡು ಕೂಡ ಅಪ್ಪಟ ಹಳ್ಳಿಗಳೇ. ಸುತ್ತಮುತ್ತ ನಗರಗಳೆಲ್ಲ ದೂರ ಇದ್ದವು. ಜೊತೆಗೆ ನನ್ನ ತಾಯಿ, ನನ್ನ ದೊಡ್ಡಮ್ಮ ಮತ್ತು ನಮ್ಮ ಊರಿನಲ್ಲಿದ್ದಂಥ ಕತೆ ಚೆನ್ನಮ್ಮ ಎಂಬಾಕೆ ಜನಪದ ಕಥೆಗಳನ್ನು ಹೇಳ್ತಾಯಿದ್ರು. ವಾರಗಟ್ಟಲೆ ದಿನಗಟ್ಟಲೆ ಹೇಳುವಷ್ಟು ಕಥೆಗಳು ಅವರಲ್ಲಿದ್ದವು. ಹಾಗೆ ಬೆಳಗಿನ ಜಾವ ಎದ್ದು ನನ್ನ ತಾತ ನನ್ನ ಓದಿಸೋದಕ್ಕೆ ಎಬ್ಬಿಸ್ತಾಯಿದ್ರು. ಆ ವೇಳೆಯಲ್ಲಿ ನನ್ನ ತಾಯಿ ಮತ್ತು ನನ್ನ ದೊಡ್ಡಮ್ಮ ಮತ್ತು ಇಡೀ ಹಳ್ಳಿಯ ಜನ ರಾಗಿ ಬೀಸ್ತಾ, ಆ ರಾಗಿ ಬೀಸುವಂತಹ ಕಲ್ಲಿಗೆ ದನಿಗುಡಿಸ್ತಾ ಅತ್ಯಂತ ಸುಂದರವಾದಂತಹ ಮೋಹಕವಾದಂತಹ ಜನಪದ ಗೀತೆಗಳನ್ನು ಹಾಡ್ತಾಯಿದ್ರು. ಆ ಹಾಡನ್ನು ಕೇಳ್ತಾ ಕೇಳ್ತಾ ಅದರ ಸಾಹಿತ್ಯ, ಅದರ ದನಿ ಇಂಥವುಗಳೆಲ್ಲ ನನ್ನ ಮನಸ್ಸನ್ನು ಸೆಳೆದುಕೊಂಡವು. ಜಾನಪದದ ಬಗೆಗೆ ಹೆಚ್ಚಿನ ಆಸಕ್ತಿ ಇರುವ ನೀವು ಕುವೆಂಪು ಅವರ ಶ್ರೀ ರಾಮಾಯಣ ಮಹಾದರ್ಶನಂ ತೌಲನಿಕ ಅಧ್ಯಯನ ಎಂಬ ವಿಷಯವನ್ನೇ ಏಕೆ ಆರಿಸ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಹೇಳ್ತೇನೆ. ಒಂದು ಕಡೆ ಜನಪದ ಸಾಹಿತ್ಯ ನನ್ನನ್ನು ತುಂಬ ಆಕರ್ಷಿಸಿದರೆ, ಇನ್ನೊಂದು ಕಡೆ ಬಾಲಿನಿಂದಲೇ ಕುವೆಂಪು ಸಾಹಿತ್ಯ ನನ್ನನ್ನು ತನ್ನ ಕಡೆಗೆ ಸೆಳ್ಕೊಂಡು ಬಿಡ್ತು. ಮೊದಲು ಓದಿದಂತಹ ಅವರ ಕೊಳಲು, ಆ ಕೊಳಲು ಸಂಗ್ರಹದಲ್ಲಿರತಕ್ಕಂತಹ ಮಲೆನಾಡಿನ ವರ್ಣನೆಗಳು ಮತ್ತು ಆ ಗೋಪಾಲಕರ ವರ್ಣನೆಗಳು, ಅದರ ಮಧುರವಾಗಿರತಕ್ಕಂತಹ ಪದಗಳು, ಇವುಗಳೆಲ್ಲ ನನ್ನನ್ನು ಒಟ್ಟಿಗೆ ಸೆಳೆದುಬಿಟ್ವು. ಆನಂತರ ಜೊತೆಗೆ ಕುವೆಂಪು ಹೇಗೆ ಮಲ್ನಾಡಿನವರೋ ನಾನು ಹಾಗೆ ಮಲ್ನಾಡಿನವನಾದ್ದರಿಂದ ಅವರ ಸಾಹಿತ್ಯ ನನ್ನನ್ನು ತುಂಬ ಸೆಳೆದುಬಿಡ್ತು. ಆಗ ಅವರ ಎಲ್ಲ ಕೃತಿಗಳನ್ನು ಓದ್ತಾ ಬಂದಾಗ ರಾಮಾಯಣ ದರ್ಶನವನ್ನು ಮೊಟ್ಟ ಮೊದಲು ಓದ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದೆ. ಅದು ಓದಿದ ಕೂಡಲೇ ಉಳಿದ ವಾಲ್ಮೀಕಿ ರಾಮಾಯಣಕ್ಕಿಂತ ಈ ರಾಮಾಯಣ ಯಾಕೋ ಭಿನ್ನವಾಗಿದೆ ಅಂತ ಅನಿಸಿ ಅದರ ಬಗ್ಗೆ ಆಳವಾಗಿ ಆಲೋಚನೆ ಮಾಡೋಕ್ಕೆ ತೊಡಗಿದೆ. ಅನಂತರ ಮಹಾರಾಜ ಕಾಲೇಜಿಗೆ ಬಂದು
ಮಾನಸ ಗಂಗೋತ್ರಿ ಬಂದು MA ಮುಗಿಸಿದ ನಂತರ ಪ್ರೊಫೆಸರ್ ಜವರೇಗೌಡರನ್ನ ಭೇಟಿಯಾದೆ. ರಾಮಾಯಣ ದರ್ಶನದ ಬಗ್ಗೆ ಇದುವರೆಗೆ ಯಾರೂ ಸಮಗ್ರವಾಗಿ ಅಧ್ಯಯನ ಮಾಡಿಲ್ಲ, ಸಂಶೋಧನೆ ಮಾಡಿಲ್ಲ. ನಿಮಗೆ ಅದರ ಬಗ್ಗೆ ತೀವ್ರವಾದಂತಹ ಆಸಕ್ತಿ ಇದೆ, ಅದನ್ನು ಕುರಿತು ನೀವು ಆಳವಾಗಿ ಸಂಶೋಧನೆ ಮಾಡಬೇಕು ಅಂಥೇಳಿ ನನಗೆ ತಿಳಿಸಿದರು. ಹೀಗಾಗಿ ರಾಮಾಯಣ ದರ್ಶನ, ವಾಲ್ಮೀಕಿ ರಾಮಾಯಣ, ಹಾಗೆಯೇ ತಮಿಳಿನ ರಾಮಾಯಣ, ತೆಲುಗು ರಾಮಾಯಣ, ಬಂಗಾಳಿ ರಾಮಾಯಣ ಇತ್ಯಾದಿ ಎಲ್ಲ ಓದಿಕೊಂಡ ನಂತರ ಈ ಶ್ರೀ ರಾಮಾಯಣ ದರ್ಶನಂ ಅವೆಲ್ಲ ಕೃತಿಗಳಿಗಿಂತ ಅತ್ಯಂತ ಶ್ರೇಷ್ಠ ಅಂತ ಅನಿಸಿತು. ಜೊತೆಗೆ ಅದರ ಬಗ್ಗೆ 2 ವಿಮರ್ಶೆಗಳಿದ್ವು. ಒಂದು, ಈ ರಾಮಾಯಣ ದರ್ಶನಂ ವಾಲ್ಮೀಕಿ ರಾಮಾಯಣದ ಪಡಿನೆರಳು, ಅದರಲ್ಲಿ ವಿಶಿಷ್ಟವಾದ್ದೇನೂ ಇಲ್ಲ ಅಂತ. ಇನ್ನೊಂದು, ಎಲ್ಲ ರಾಮಾಯಣಗಳಿಗಿಂತ ಶ್ರೀ ರಾಮಾಯಣ ದರ್ಶನಂ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಆದರೆ ಇವೆರಡರಲ್ಲಿ ನಿಜ ಎಲ್ಲಿದೆ ಅನ್ನೋದನ್ನು ಕಂಡುಕೊಳ್ಳುವಂತಹ ಕುತೂಹಲದಿಂದ ಇವುಗಳೆಲ್ಲವನ್ನು ಕೂಡ ತೌಲನಿಕವಾಗಿ ನಾನು ಅಭ್ಯಾಸ ಮಾಡಲಿಕ್ಕೆ ತೊಡಗಿದೆ. ಅದು ಮಹಾಪ್ರಬಂಧದ ಸ್ವರೂಪವನ್ನು ಅದು ಪಡ್ಕೊಳ್ತು. ಅದು ನನಗೆ ತುಂಬ ತೃಪ್ತಿಯನ್ನು ಕೂಡ ಕೊಟ್ಟಿದೆ. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರುವ ನೀವು ಯಾವ್ಯಾವ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಾ? ಕರ್ನಾಟಕದ ಜಾನಪದ ಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ರೀತಿಯ ಕೆಲಸಗಳು ನಡೀತಾ ಇದೆ. ಡಾಕ್ಟರ್ ಜಿ ಶಂಪ, ಶ್ರೀ HL ನಾಗೇಗೌಡರು, ಪ್ರೊಫೆಸರ್ ದೇಜಗೌ, ಪ್ರೊಫೆಸರ್ ಹಾಮಾನಾಯಕರು ಮತ್ತು ಅವರ ಸಾವಿರಾರು ಜನ ಶಿಷ್ಯರು ಈ ಕ್ಷೇತ್ರದಲ್ಲಿ ಅವಿರತವಾಗಿ ದುಡಿತಾ ಇದ್ದಾರೆ. ಈ ಜಾನಪದ ಕ್ಷೇತ್ರ ಅಂತಕ್ಕಂಥದ್ದು ಎಷ್ಟು ಕೆಲಸ ಮಾಡಿದ್ರೂ ಮುಗಿದೇ ಇರತಕ್ಕಂತಹ ಅಪಾರವಾಗಿರತಕ್ಕಂಥ ಸಾಮಗ್ರಿಯನ್ನು ಒಳಗೊಂಡಿದೆ. ಕರ್ನಾಟಕದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಈ ಜಾನಪದ ಅಕಾಡೆಮಿ 1ರಿಂದಲೇ ಜಾನಪದ ಕ್ಷೇತ್ರದ ಎಲ್ಲ ಮಗ್ಗುಲುಗಳನ್ನು ಅನಾವರಣ ಮಾಡಲಿಕ್ಕೆ, ಹಾಗೆ ಜಾನಪದ ಕ್ಷೇತ್ರದಲ್ಲಿ ಆಗಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ನನಗೆ ಗೊತ್ತಿದೆ. ಆದರೆ ಜಾನಪದ ಅಕಾಡೆಮಿಯ ಮೂಲಕವಾಗಿ ಸಾಂಕೇತಿಕವಾಗಿ ಕೆಲವು ಮಹತ್ವದ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂಥೇಳಿ ನನಗೆ ಅನಿಸ್ತಾ ಇದೆ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಶ್ರೀ ನಾಗೇಗೌಡರು, ಕರೀಂ ಖಾನ್ರು, ಡಾಕ್ಟರ್ ಜಿ ಶಂಪ ಅವರು ಹಮ್ಮಿಕೊಂಡು ಅರ್ಧದಲ್ಲಿರತಕ್ಕಂತಹ ಹಲವು ಯೋಜನೆಗಳನ್ನು ಮುಂದುವರಿಸತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಜನಪದ ಕಲೆಗಳು ಪ್ರಮಾಣದಲ್ಲಿ ಮತ್ತು ಗುಣದಲ್ಲಿ ತುಂಬ ಹೇರಳವಾಗಿರುವುದು ನಿಮಗೆ ಗೊತ್ತಿರುವಂತಹ ಸಂಗತಿಯಾಗಿದೆ. ಆದರೆ ಕಲೆಗಳು ಎಷ್ಟು ಸಮೃದ್ಧವಾಗಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಕಲೆಗಳ ಬಗ್ಗೆ ಸಂಗ್ರಹ ಆಗಲಿ ಅಥವಾ ವಿವರಣೆಯಾಗಲಿ, ವಿಶ್ಲೇಷಣೆ ಆಗಲಿ, ಚಿತ್ರೀಕರಣ ಆಗಲಿ ನಡೆದಿಲ್ಲ ಅಂಥೇಳಿ ನನಗೆ ಅನಿಸ್ತದೆ. ನಾಗೇಗೌಡರ ಕಾಲದಲ್ಲಿ, ಕರೀಂ ಖಾನ್ರ ಕಾಲದಲ್ಲಿ ಈ ಕೆಲವು ವಿಡಿಯೋ ಚಿತ್ರಣದ ಮೂಲಕವಾಗಿ ಜನಪದ ಕಲೆಗಳನ್ನು ಸೆರೆ ಹಿಡಿದಿದ್ದಾರೆ ನಿಜ. ಆದರೆ ಅದು 100ರಲ್ಲಿ 1 ಪಾಲು ಕೂಡ ಆಗಿಲ್ಲ ಅಂಥೇಳಿ ನನಗೆ ಅನಿಸ್ತದೆ. ಅದರಿಂದ ಅದಕ್ಕೆ ಪೂರಕವಾಗಿ ಒಂದು ಜನಪದ ಕಲಾಕೋಶವನ್ನು ಸಿದ್ಧಪಡಿಸಬೇಕು ಅಂತ ಕೂಡ ನನಗೆ ಆಸೆ ಇದೆ. ಹಾಗೆ ಈಗ ಹಿಂದೆ ಪರಿಷತ್ತು ಪ್ರಕಟಿಸಿರ್ತಕ್ಕಂಥ ಗೌರವ ಚನ್ನಬಸಪ್ಪನವರ ಜನಪದ ಕಲೆಗಳು ಅಂತಕ್ಕಂಥ ಪುಸ್ತಕವನ್ನು ಮತ್ತು ಹೊಸದಾಗಿ ನಾವು ಸಿದ್ಧಪಡಿಸ್ತಕ್ಕಂಥ ಜನಪದ ಕಲಾಕೋಶವನ್ನು ಇಂಗ್ಲೀಷು ಕೂಡ ತರ್ಜುಮೆ ಮಾಡಿ ಕರ್ನಾಟಕದ ಜನಪದ ಕಲೆಗಳ ವ್ಯಾಪ್ತಿಯನ್ನು, ಮಹತ್ವವನ್ನು, ಶ್ರೇಷ್ಠತೆಯನ್ನು ನಾವು ಭಾರತದ ಮತ್ತು ಭಾರತೇತರ ರಾಷ್ಟ್ರಗಳಿಗೂ ಕೂಡ ಹರಡಬೇಕು ಅನ್ನುವಂತಹ ಒಂದು ಅಭಿಲಾಷೆ ಕೂಡ ನನಗೆ ಇದೆ. ಜೊತೆಗೇನೆ ಈ ಎಲ್ಲ ಕಲೆಗಳ ಪರಿಚಯಾತ್ಮಕವಾಗಿರ್ತಕ್ಕಂತಹ ಚಿಕ್ಕ ಚಿಕ್ಕ ಹೊತ್ತಿಗೆಗಳನ್ನು, ಅಂದರೆ ಸಾಮಾನ್ಯ ಜನರಿಗೂ ಕೂಡ, ಉದಾಹರಣೆ ವೀರಗಾಸೆ ಇರ್ಬೋದು, ಡೊಳ್ಳು ಮೇಳ ಇರ್ಬೋದು, ಪುರುವಂತರ ಮೇಳ ಇರ್ಬೋದು, ಅಥವಾ ಕೋಲಾಟ ಇರ್ಬೋದು, ಹೀಗೆ ಬೇರೆ ಬೇರೆ ಕಲೆಗಳ ಸರಳವಾಗಿರ್ತಕ್ಕಂತಹ ಚಿತ್ರ ಸಮೇತವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಂತಹ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಪ್ರಕಟ ಮಾಡಿ ಅವುಗಳನ್ನು ದೇಶಾದ್ಯಂತ ಸುಲಭ ಬೆಲೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂತಹ ಆಸೆ ಕೂಡ ನನಗಿದೆ. ಜನಪದ ಕಲಾವಿದರ ಶ್ರೇಯೋಭಿವೃದ್ಧಿಗಾಗಿ ನಿಮ್ಮ ಯೋಜನೆಗಳೇನು ತಿಳಿಸ್ತೀರಾ ಸರ್? ಜನಪದ ಕಲೆ ಉಳಿಬೇಕು ಅನ್ನುವಂಥದ್ದು ಎಲ್ಲರ ಹಂಬಲ ಆಗಿದೆ. ಆದರೆ ಜನಪದ ಕಲೆ ಉಳಿಬೇಕಾದ್ರೆ ಜನಪದ ಕಲಾವಿದರು ಉಳಿಬೇಕು ಅನ್ನುವಂತಹ ಅಂಶವನ್ನು ಮತ್ತು ಸತ್ಯವನ್ನು ನಾವು, ಸರ್ಕಾರ ಮತ್ತು ಜಾನಪದ ಪ್ರೋತ್ಸಾಹಕರು ಎಲ್ಲರೂ ಕೂಡ ಅರಿಬೇಕಾದಂಥ ಅಗತ್ಯ ಇದೆ ಅಂತ ಅನಿಸ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಜನಪದ ಕಲೆಗಳನ್ನೇ ಮುಖ್ಯ ವೃತ್ತಿಯನ್ನು ಮಾಡಿಕೊಂಡಿರ್ತಕ್ಕಂತಹ ಜನಪದ ಕಲಾವಿದರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಒಂದು ಸಮೀಕ್ಷಾ ಕಾರ್ಯ ಆಗಬೇಕಾಗ್ತದೆ. ಜೊತೆಗೆ ಈಗ ಜನಪದ ಕಲಾವಿದರಲ್ಲಿ ಒಂದು ರೀತಿಯ ನಿರಾಶಾ ಮನೋಭಾವನೆ, ನಿರಭಿಮಾನ ಕೂಡ ಮೂಡ್ತಾ ಇದೆ ಅಂತ ನನಗನ್ನಿಸ್ತದೆ. ಈ ಟಿವಿಯ ಹಾವಳಿಯಿಂದ, ಸಿನಿಮಾದ ಹಾವಳಿಯಿಂದ ಮತ್ತು ಶಿಷ್ಟ ಕಲೆಗಳ ಪ್ರಭಾವದಿಂದಾಗಿ ನಮ್ಮ ಜನಪದ ಕಲೆಗಳು ಇವುಗಳ ಮುಂದೆ ಏನೂ ಇಲ್ಲ ಅನ್ನುವಂತಹ ಒಂದು ನಿರಭಿಮಾನವನ್ನು ಜನ ಬೆಳೆಸ್ಕೊಳ್ತಾ ಇರ್ತಕ್ಕಂಥ ಕಾರಣದಿಂದಾಗಿ ಮತ್ತು ನಮ್ಮ ವಿದ್ಯಾವಂತ ತರುಣರು ತಮ್ಮ ತಂದೆ ತಾಯಿಗಳು ಪೋಷಿಸಿಕೊಂಡು ಬಂದಂತಹ ಈ ಕಲೆಯಿಂದ ಜೀವನ ಸಾಗಿಸುವುದು ಸಾಧ್ಯ ಇಲ್ಲ. ಜೊತೆಗೆ ಇದರಲ್ಲಿ ನಮಗೆ ಸಾಮಾಜಿಕ ಸ್ಥಾನಮಾನಗಳು ದೊರೆಯುವುದಿಲ್ಲ ಅನ್ನುವಂಥ ಒಂದು ಅನಿಸಿಕೆ ಮೂಡಿದೆ. ಅದರಿಂದ ಇಂತಹ ಒಂದು
ಅನಿಸಿಕೆಯನ್ನು ಸುಳ್ಳಾಗುವಂತೆ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ಹೇಗೆ ಮಾಡ್ಬೋದು ಅಂತ ಅನಿಸಿದರೆ, ಜನಪದ ಕಲಾವಿದರ ಬದುಕನ್ನು ಉತ್ತಮಗೊಳಿಸುವುದಕ್ಕೆ ಅಗತ್ಯವಾಗಿರತಕ್ಕಂಥ ಯೋಜನೆಗಳನ್ನು ನಾವು ಹಮ್ಮಿಕೊಳ್ಬೇಕಾಗಿದೆ. ಉದಾಹರಣೆಗೆ ಈಗ ಜನಪದ ಕಲಾವಿದರಿಗೆ ಮಾಶಾಸನ ಕೊಡಬೇಕು ಅಂತ ಹೇಳಿದ್ರೆ 1800 ರೂಪಾಯಿ ವರಮಾನದ ಒಳಗಿರತಕ್ಕಂಥವ್ರು ಮಾತ್ರ ಮಾಶಾಸನಕಾರರು ಅಂತೇಳಿ ಸರ್ಕಾರ ಹೇಳ್ತದೆ. ಒಂದು 5 ದಿವಸ 10 ದಿವಸ ಕೆಲಸ ಮಾಡಿದರೆ 1800 ರೂಪಾಯಿ ಬಂದುಬಿಡುವಂತಹ ಸ್ಥಿತಿ ಇಲ್ಲಿದೆ. ಆದ್ದರಿಂದ ಈ 1800ರಲ್ಲಿ ಯಾವ ಜನಪದ ಕಲಾವಿದನೂ ಬದುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರ್ಕಾರ ವಿಧಿಸ್ತಿರ್ತಕ್ಕಂಥ ಈ ಷರತ್ತಿದೆಯಲ್ಲ, ಅದನ್ನು ತೆಗೆದುಹಾಕಿ ಹೆಚ್ಚಿನ ವರಮಾನ, ಕೊನೆ ಪಕ್ಷ 10,000 ವರಮಾನ ಇರತಕ್ಕಂತಹ, ವಾರ್ಷಿಕವಾಗಿ 10,000 ವರಮಾನ ಇರತಕ್ಕಂಥ ಜನಪದ ಕಲಾವಿದರು ಕೂಡ ಈ ಮಾಶಾಸನಕ್ಕೆ ಅರ್ಹರಾಗ್ತಾರೆ ಅನ್ನುವಂಥ ನೀತಿಯನ್ನು ಮೊದಲು ಜಾರಿಗೊಳಿಸಬೇಕಾದಂಥ ಅಗತ್ಯ ಇದೆ. ಎರಡನೇದಾಗಿ, ಜನಪದ ಕಲಾವಿದರ ಕಲೆಗಳಿಗೆ ಸಂಬಂಧಪಟ್ಟಂತಹ ಪರಿಕರ ಸಾಮಗ್ರಿಗಳೇನಿದೆ, ಆ ಪರಿಕರ ಸಾಮಗ್ರಿಗಳಿಗೆ ಅಕಾಡೆಮಿ ಧನ ಸಹಾಯವನ್ನು ಮಾಡಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಆ ಪರಿಕರಗಳನ್ನು ಸರಿಯಾದ ರೀತಿಯಲ್ಲಿ ಅವರು ಪಡೆದುಕೊಳ್ಳುವಂತಹ ಒಂದು ಅನುದಾನವನ್ನು ಕೂಡ ಅವರಿಗೆ ಕೊಡಬೇಕು ಅಂಥೇಳಿ. ಜೊತೆಗೆ ಉಳಿದವರಿಗೆ ಕೊಡುವ, ಲೇಖಕರಿಗೆ ಕೊಡುವ ಹಾಗೆ, ಸಾಹಿತಿಗಳು ಕೊಡುವ ಹಾಗೆ ವಾರ್ಷಿಕವಾಗಿರ್ತಕ್ಕಂಥ ಕೊಡ್ತಾ ಇರ್ತಕ್ಕಂಥ ಪ್ರಶಸ್ತಿಗಳು ಜನಪದ ಕಲಾವಿದರ ಬೃಹತ್ ಸಂಖ್ಯೆಗೆ ಹೋಲಿಸಿಕೊಂಡ್ರೆ ಬಹಳ ಕಡಿಮೆ ಅಂತ ಅನಿಸ್ತದೆ. ಹೀಗಾಗಿ ಉತ್ತಮ ಕಲಾವಿದರನ್ನು ಗುರಿಸಿ ಹೆಚ್ಚು ಸಂಖ್ಯೆಯಲ್ಲಿ ಅವರು ಪ್ರಶಸ್ತಿ ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ನೀವು ವಿವಿಧ ರೀತಿಯ ಭಜನೆಗಳನ್ನು ನೋಡಿದ್ದೀರಲ್ವೇ? ಈಗ ಮತ್ತೊಂದು ವಿಶಿಷ್ಟ ರೀತಿಯ ಭಜನೆಯನ್ನು ನೀವು ನೋಡಲಿದ್ದೀರಿ. ಅದೇ ಲಂಬಾಣಿ ಗಂಡಸರು ಮಾಡುವ ವಾಜಾ ಎನ್ನುವ ಭಜನೆ. ಈ ಭಜನೆಯ ಬಗ್ಗೆ ಮತ್ತಷ್ಟು ವಿವರಗಳನ್ನು ನಮಗೆ ತಿಳಿಸ್ತಾರೆ ಶ್ರೀ ಅನಂತ್ ಅವರು. ಸಾಮಾನ್ಯವಾಗಿ ಲಂಬಾಣಿ ಜನರು ಆಚರಿಸುವ ಹಬ್ಬಗಳೆಂದರೆ ಉಗಾದಿ, ಶಿವರಾತ್ರಿ, ದೀಪಾವಳಿ ಮತ್ತು ತಿರುಪತಿ ಹಬ್ಬ. ತಿರುಪತಿ ಹಬ್ಬ ಅಂದರೆ ಲಂಬಾಣಿ ಗಂಡಸರು ಗೌರಿ ಹಬ್ಬಕ್ಕೆ ಮುಂಚೆ ದೇವರ ದರ್ಶನಕ್ಕೋಸ್ಕರ ತಿರುಪತಿಗೆ ಹೋಗ್ತಾರೆ. ದೇವರ ದರ್ಶನವನ್ನು ಮಾಡಿಕೊಂಡು ಮನೆಗೆ ಬಂದ ಮೇಲೆ ಸೀದಾ ಮನೆಗೆ ಬರೋಲ್ಲ, ಊರ ಆಚೆನೇ ಉಳ್ಕೊಳ್ತಾರೆ. ಇವರು ಬಂದ ಸುದ್ದಿನ ತಿಳಿದ ಊರಿನ ಜನ ವಾಜಾ ಮಾಡಿಕೊಂಡು ಅವ್ರನ್ನ ಕರೆತಂದು ಅವರವರ ಮನೆಗಳಿಗೆ ತಲುಪಿಸ್ತಾರೆ. ಆ ದಿನ ಸಂಜೆ ಹಟ್ಟಿ ನಾಯಕನ ಮನೆ ಮುಂದೆ ವಾಜವನ್ನು ಮಾಡುತ್ತಾ ಜಾಗರಣೆ ಮಾಡ್ತಾರೆ. ಜಾಗರಣೆಯೊಂದಿಗೆ ಹಬ್ಬವನ್ನು ಕೂಡ ಆಚರಿಸುತ್ತಾರೆ. ವಾಜ ಅಥವಾ ಭಜನೆಗೆ ನಗಾರಿ ಮೇಳ ಅಂತ ಕರೀತಾರೆ. ನಗಾರಿ, ಗಂಗಳ ಅಥವಾ ಕಂಚಿನ ತಟ್ಟೆ, ಗೆಜ್ಜೆ ಮುಂತಾದ ವಾದ್ಯಗಳನ್ನು ಅಳವಡಿಸಿಕೊಂಡು ಮಾಡುವ ಈ ವಾಜವನ್ನು ನೋಡಲು ನಾವೀಗ ಶಿವಮೊಗ್ಗ ಜಿಲ್ಲೆಯ ಚೆನ್ನಗಿರಿ ತಾಲೂಕಿನ ಕದನಹಳ್ಳಿಗೆ ಹೋಗೋಣ. ನಮ್ಮ ಜನಪದ ಹಾಡುಗಾರರು, ಹಾಡುಗಾತಿಯರು ಹಾಡುವ ಹಾಡುಗಳಲ್ಲಿ ದನಿ, ಬನಿ, ಸೊಗಸುಗಳಿದ್ದರೂ ಒಂದಿಷ್ಟು ಏಕತಾನತೆಯ ಕೊರತೆ ಇದ್ದೇ ಇದೆ. ಆದರೆ ನಮ್ಮ ಜನಪ್ರಿಯ ಜನಪದ ಹಾಡುಗಾರರು ಪರಂಪರೆಯ ಮಿತಿಯನ್ನು ತೊಡೆದು ಹಾಡುಗಳನ್ನು ಆಕರ್ಷಕವಾಗುವಂತೆ ಮಾಡಿದ್ದಾರೆ. ಕೇಳುವಂತಹ ಸದಭಿರುಚಿಯನ್ನು ಬೆಳೆಸಿದ್ದಾರೆ. ಇಂತಹ ಜನಪ್ರಿಯ ಜನಪದ ಹಾಡುಗಾರರೊಬ್ಬರನ್ನು ಈಗ ನಿಮಗೆ ಪರಿಚಯಿಸುತ್ತಾರೆ ಕವಿತಾ ಸಾಗರ ಅವರು.
ಜನಪದ ಕಲೆ ಮತ್ತು ಸಾಹಿತ್ಯ ಚಟುವಟಿಕೆಗಳಿಗೆ ಮತ್ತೊಂದು ಹೆಸರು ಧಾರವಾಡ ಜಿಲ್ಲೆ. ಈ ಗಂಡು ಭೂಮಿಯಲ್ಲಿ ಜನ್ಮ ತಳೆದ ಸಾಕಷ್ಟು ಮಂದಿ ನಾನಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ನಾಡಿಗೆ ಕೀರ್ತಿಯನ್ನು ತಂದಿದ್ದಾರೆ. ಹಾಡುಗಳ ಮೂಲಕ ಸಮೃದ್ಧ ಜಾನಪದ ಸಾಹಿತ್ಯವನ್ನು ಉಣಿಸಿದವರು ಹಲವರು. ಅಂಥವರಲ್ಲಿ ಇದೇ ಜಿಲ್ಲೆಯ ರಾಣಿಬೆನ್ನೂರಿನ ಶ್ರೀ ಸೋಮಶೇಖರ್ ಜಾಡರವರು ಒಬ್ಬರು. 1970ರಿಂದಲೂ ಹಾಡುವ ಗೀಳನ್ನು ಅಂಟಿಸಿಕೊಂಡ ಇವರು ಇಂದು ಈ ಭಾಗದಲ್ಲಿ ಜನಪ್ರಿಯ ಜನಪದ ಗಾಯಕ ಎಂದೇ ಖ್ಯಾತಿಯನ್ನು ಗಳಿಸಿದ್ದಾರೆ. ಈಗ ಇವರನ್ನು ಭೇಟಿಯಾಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಈ ಜಾನಪದ ಕ್ಷೇತ್ರಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರಿ? ಹಾಗೆ ಇದರಲ್ಲಿ ಆಸಕ್ತಿ ಹೇಗೆ ಬಂತು ನಿಮಗೆ? ನೋಡ್ರಿ, ನಾವು ಹುಟ್ಟಿದ್ದು ಧಾರವಾಡ ಜಿಲ್ಲೆ ಹಾವೇರಿ ತಾಲೂಕಿನ ಗುತ್ತಲ್ ಗ್ರಾಮದೊಳಗೆ. ಆದರೂ ಬೆಳೆದ ದೊಡ್ಡವಾಗಿದ್ದು ಧಾರವಾಡದ ಸಾಧನಕೆರೆ ಒಳಗೆ. ಸಾಧನಕೆರೆ ಅಂದ್ರೆ ಕವಿಗಳ ಬೀಡು. ನಮ್ಮ ಮನೆ ಇರೋದು ದ.ರಾ. ಬೇಂದ್ರೆಯವ್ರ ಮನೆ ಹತ್ರ, ಆಲೂರು ವೆಂಕಟರಾವ್ ಅವ್ರ ಮನೆ ಹತ್ರ, ಶಂಭಾ ಜೋಶಿಯವ್ರ ಮನೆ ಹತ್ರ, ವರದರಾಜು ಹುಯಿಲುಗಳವ್ರ ಮನೆ ಹತ್ರ. ಹೀಗಾಗಿ ನನಗೆ ಇವರ ಆಶೀರ್ವಾದದ ಪ್ರಭಾವನ ನನಗೆ ಈ ರಂಗದೊಳಗೆ ಆಸಕ್ತಿ ಬೆಳೆಯೋಕ್ಕೆ ಕಾರಣ ಅಂತ ಅನಿಸ್ತು. ನೀವು ಹಾಡೋ ಜನಪದ ಹಾಡುಗಳಿಗೆ ಜನ ಹೇಗೆ ಸ್ಪಂದಿಸ್ತಾರೆ? ನೋಡ್ರಿ, ಕಾಲ ಬದಲಾದಂಗೆ ಜನರು ಬದಲಾಗ್ತಾರೆ. ಈಗ ನಾವು ಹಳೆಯ ನಮ್ಮ ಈ ಜಾನಪದ ಹಾಡುಗಳ ಶೈಲಿ ಒಳಗೆ ನಾವು ಹಾಡು ಹೇಳಿದ್ರೆ ಈಗ ಜನ ಯಾರೂ ಕೇಳೋದಿಲ್ಲ, ಅದನ್ನ ಮೆಚ್ಚುಗೆ ಪಡೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ ಅಂತಂದ್ರೆ ಇದನ್ನು ಜನಪ್ರಿಯಗೊಳಿಸ್ಲಿಕ್ಕೆ ನಾವು ನಮ್ಮದೇ ಆದಂಥ ಒಂದು ಧಾಟಿನ, ನಮ್ಮದೇ ಆದಂಥ ಒಂದು ಶೈಲಿನ ಈ ಜಾನಪದ ಸಾಹಿತ್ಯಕ್ಕೆ ಧಕ್ಕೆ ಬರದಂಗೆ, ಅದರ ಮೂಲ ಅರ್ಥಕ್ಕೆ ಧಕ್ಕೆ ಬರದಂಗೆ ನಮ್ಮ ಶೈಲಿಯನ್ನು ನಾವು ಸೇರಿಸಿ ಅದನ್ನು ಆಕರ್ಷಕವಾಗಿ ಹಾಡಿದರೆ ಜನ ಖಂಡಿತ ಸ್ಪಂದಿಸ್ತಾರೆ. ಅದೇ ನನ್ನ ಅನುಭವ. ಈ ಭಾಗದಲ್ಲಿ ಜನಪ್ರಿಯ ಗಾಯಕರಾಗಿರುವ ನೀವು ನಮ್ಮ ವೀಕ್ಷಕರಿಗಾಗಿ ಹಾಡೊಂದನ್ನು ಹಾಡಬೇಕು ಅಂತ ನನ್ನ ಕೋರಿಕೆ. ಮನೆಯಾಗ ಯಾರು ಇಲ್ಲ, ಏನು ಮಾಡೋಣ ಏನು ಮಾಡೋಣ ಮಾವ, ಏನು ಮಾಡೋಣ? ಓಹೋ, ಮನ್ಯಾಗ ಯಾರು ಇಲ್ಲ, ಏನು ಮಾಡೋಣ? ಏನು ಮಾಡೋಣ ಮಾವ, ಏನು ಮಾಡೋಣ? ನೀನೆ ಹೇಳೆ ಮಲ್ಲಿ, ಏನು ಮಾಡೋಣ? ಏನು ಮಾಡೋಣ ನಾವು, ಏನು ಮಾಡೋಣ? ಮನ್ಯಾಗ ಯಾರು ಇಲ್ಲ, ಏನು ಮಾಡೋಣ? ಏನು ಮಾಡೋಣ ಮಾವ, ಏನು ಮಾಡೋಣ? ನೀನೆ ಹೇಳೆ ಮಲ್ಲಿ, ಏನು ಮಾಡೋಣ? ಏನು ಮಾಡೋಣ ನಾವು, ಏನು ಮಾಡೋಣ? ಅಡಿಗೆ ಮಾಡೋಣ ಇಲ್ಲ ಗಾಳಿಗೆ ಹೋಗೋಣ? ಹೇಳ ಮಾವ, ನಾವು ಈಗ ಏನು ಮಾಡೋಣ? ಅಡಿಗೆ ಮಾಡೋಣ ಇಲ್ಲ ಗಾಳಿಗೆ ಹೋಗೋಣ? ಹೇಳ ಮಾವ, ನಾವು ಈಗ ಏನು ಮಾಡೋಣ? ಹೇ ಗಾಳಿ ಗಿಳಿ ಏನು ಮಾಡ್ತಿ, ಅಡಿಗೆ ಮಾಡೋಣ? ಗಾಳಿ ಗಿಳಿ ಏನು ಮಾಡ್ತಿ, ಅಡಿಗೆ ಮಾಡೋಣ? ಅಡಿಗೆ ಮಾಡೋಣ ನಾವು, ಅಡಿಗೆ ಮಾಡೋಣ. ಕಡುಬ ಮಾಡೋಣ ಇಲ್ಲ ರೊಟ್ಟಿ ಸುಡೋಣ? ಹೇಳ ಮಾವ, ನಾವು ಈಗ ಏನು ಮಾಡೋಣ? ಕಡುಬ ಮಾಡೋಣ ಇಲ್ಲ ರೊಟ್ಟಿ ಸುಡೋಣ? ಹೇಳ ಮಾವ, ನಾವು ಈಗ ಏನು ಮಾಡೋಣ? ಹೇ ಕಡಬ ಗಿಡಬ ಏನು ಮಾಡ್ತಿ, ರೊಟ್ಟಿ ಸೂಡೋಣ? ಕಡಬ ಗಿಡಬ ಏನು ಮಾಡ್ತಿ, ರೊಟ್ಟಿ ಸೂಡೋಣ? ರೊಟ್ಟಿಯ ಸುಟ್ಟು ಮೆಂತೆ ಚಟ್ನಿ ಅರಿಯೋಣ. ಕೂಡೆ ಉಣ್ಣೋಣ ಇಲ್ಲ ಬ್ಯಾರೆ ಉಣ್ಣೋಣ? ಹೇಳ ಮಾವ, ನಾವು ಈಗ ಏನು ಮಾಡೋಣ? ಕೂಡೆ ಉಣ್ಣೋಣ ಇಲ್ಲ ಬ್ಯಾರೆ ಉಣ್ಣೋಣ? ಹೇಳ ಮಾವ, ನಾವು ಈಗ ಹೆಂಗ ಮಾಡೋಣ? ಹೇ ಬ್ಯಾರೆ ಗೀರೆ ಯಾಕ ಮಲ್ಲಿ ಕೂಡಿ ಉಣ್ಣನ? ಬ್ಯಾರೆ ಗೀರೆ ಯಾಕ ಮಲ್ಲಿ ಕೂಡಿ ಉಣ್ಣನ? ಕೂಡಿ ಉಣ್ಣನ ನಾವು, ಕೂಡಿ ಉಣ್ಣನ. ಚಾಪೆ ಹಾಸಣ ಇಲ್ಲ ಗಾದಿ ಹಾಸಣ? ಹೇಳ ಮಾವ, ನಾವು ಈಗ ಏನು ಹಾಸಣ? ಚಾಪೆ ಹಾಸಣ ಇಲ್ಲ ಗಾದಿ ಹಾಸಣ? ಹೇಳ ಮಾವ, ನಾವು ಈಗ ಏನು ಹಾಸಣ? ಹೇ ಚಾಪೆ ಗೀಪೆ ಯಾಕ ಮಲ್ಲಿ ಗಾದಿ ಆಸನ? ಚಾಪೆ ಗೀಪೆ ಯಾಕ ಮಲ್ಲಿ ಗಾದಿ ಆಸನ? ಗಾದಿ ಹಾಸಿ ಕೌದಿ ಒಳಗ ಕಾಲ ಚಾಚನ. ಮಾತನಾಡೋಣ ಇಲ್ಲ ದೀಪ ಕಳೆಯೋಣ? ಹೇಳ ಮಾವ, ನಾವು
ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯನ, ಮಾತು ಮನೆಯ ಹಾಳು ಮಾಡ್ತು ದೀಪ ಕಳಿಯನ, ದೀಪ ಕಳೆದು ಪಿಸಿ ಪಿಸಿ ಮಾತನಾಡೋಣ. ಮನ್ಯಾಗ ಯಾರು ಇಲ್ಲ ಏನು ಮಾಡೋಣ, ಏನು ಮಾಡೋಣ ಮಾವ ಏನು ಮಾಡೋಣ. ನೀನೆ ಹೇಳ ಮಲ್ಲಿ ಏನು ಮಾಡೋಣ, ಏನು ಮಾಡೋಣ ನಾವು ಏನು ಮಾಡೋಣ, ಏನು ಮಾಡೋಣ ನಾವು ಏನು ಮಾಡೋಣ, ಏನು ಮಾಡೋಣ ನಾವು ಏನು ಮಾಡೋಣ. ತಂದನಾನ ತಾನ ತಂದನಾನ. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳಿಂದ ಪ್ರತಿ ವಾರವೂ ಸಿರಿಗಂಧ ಅತ್ಯುತ್ತಮವಾಗಿ ಮೂಡಿಬರಲು ಸಹಕಾರಿಯಾಗಿದೆ. ಇನ್ನು ಮುಂದೆಯೂ ಸಿರಿಗಂಧವನ್ನು ಉತ್ತಮವಾಗಿ ಹೊರತರಲು ತಮ್ಮ ಸಲಹೆ ಸೂಚನೆಗಳು ನಮಗೆ ಅತ್ಯಗತ್ಯ. ದಯವಿಟ್ಟು ಪತ್ರಿಸಿ. ನಮ್ಮ ವಿಳಾಸ ಕರ್ನಾಟಕ ಜನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಸಿರಿಗಂಧದಲ್ಲಿ ಮುಂದಿನ ಶುಕ್ರವಾರ ಮತ್ತೆ ನಾವು ನೀವು. ಅಲ್ಲಿಯವರೆಗೆ ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.